ನ್ಯಾಯಿಕ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಕೂಡ ಒಂದೇನೆ ಅನ್ನೋದು ಈಗ ಅಟ್ಲೀಸ್ಟ್ ದರ್ಶನ್ಗೆ ಅನುಭವಕ್ಕೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಏನೆಲ್ಲ ಆಗ್ಬಹುದು ಈ ಕೇಸಲ್ಲಿ ಮುಂದೆ? ಸ್ಮಿತಾ, ಏನೆಲ್ಲ ಅಪ್ಡೇಟ್ ಇದೆ? ನಿಜ, ನೀವಾಗ್ಲೇ ಹೇಳ್ತಾ ಇದ್ದಾಗೆ ನೋಡಿ, ಹಿಂದೆ ಕೂಡ ಇದೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರಬೇಕಾದ್ರೆ ಬಹುಶಃ ಈ ಸ್ವಿಗ್ಗಿ ಝೊಮ್ಯಾಟೊ ಮೂಲಕ ಅಥವಾ ಆ ತರದ ಆನ್ಲೈನ್ ಡೆಲಿವರಿ ಆಪ್ ಮೂಲಕ ಬಿರಿಯಾನಿನೋ ಮತ್ತೊಂದು ಮಗದೊಂದು ಆರ್ಡರ್ ಮಾಡ್ಕೊಂಡು ಅಭ್ಯಾಸ ಆಗ್ಬಿಟ್ಟಿತ್ತೇನೋ ಗೊತ್ತಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಅಷ್ಟೇ ಖಡಕ್ ಆಗಿ ಇದನ್ನು ಅಬ್ಸರ್ವ್ ಮಾಡಿ ನೋ ರಾಯಲ್ ಟ್ರೀಟ್ಮೆಂಟ್ ಅಂತ ಹೇಳಿ ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. ಹಾಗಾಗಿ ಈ ಬಾರಿ ಏನ್ ಪರಪ್ಪನ ಅಗ್ರಹಾರಕ್ಕೆ ವಾಪಸ್ ಹೋಗಿದ್ದಾರೆ ದರ್ಶನ್, ಆಕ್ಚುಯಲ್ ಜೈಲ್ ಹೆಂಗಿರುತ್ತೆ ಅನ್ನೋದು ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಹೀಗಾಗಿ ಜಡ್ಜ್ಗೆ ವಿಷ ಆರ್ಡರ್ ಮಾಡಿ ಅಂದಿದ್ದಕ್ಕೆ ಜಡ್ಜ್ ಕೂಡ ಅಷ್ಟೇ ಕೂಲ್ ಅಂಡ್ ಕಾಮ್ ಆಗಿ ಆರ್ಡರ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಬಹುಶಃ ಅದರ ಅರ್ಥ ಜೈಲ್ ಒಳಗಿರೋವರೆಗೂ ಆರ್ಡರ್ ಮಾಡಕ್ಕಾಗಲ್ಲ, ಆಚೆ ಬಂದ್ಮೇಲೆ ನಿನ್ನಿಷ್ಟ ವಿಷಾನೋ ಮತ್ತೊಂದು ಮಗದೊಂದು ನೀನು ಆರ್ಡರ್ ಮಾಡ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ ಇತ್ತೇನೋ ಗೊತ್ತಿಲ್ಲ. ಬಹುಶಃ ಕೋರ್ಟ್ ಅಬ್ಸರ್ವ್ ಮಾಡಿದವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ. ಇನ್ನು ದಿಂಬು ಸಿಗುತ್ತಾ ಅಥವಾ ಎಕ್ಸ್ಟ್ರಾ ಹೊದಿಕೆ ಸಿಗುತ್ತಾ, ಹಾಗೇನೆ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕಾಗತ್ತಾ, ಇತ್ಯಾದಿಗಳು. ಇದಕ್ಕೆ ಕೋರ್ಟ್ನ ಆದೇಶ ಬರ್ಲಿಕ್ಕೆ ಇನ್ನೊಂದಷ್ಟು ದಿನ ಕಾಯಲೇಬೇಕು. ಕೈಗೆ ಫಂಗಸ್ ಆಗಿದೆಯಂತೆ, ಕೋರ್ಟ್ ಮತ್ತೆ ವಿಚಾರಣೆಯನ್ನ ಮುಂದೂಡಿರೋದ್ರಿಂದ ಹೆಚ್ಚಿಗೆ ಸಮಯ ತಗೊಂಡ್ರೆ ಕೋರ್ಟ್ ಆ ಕೈಗಿರೋ ಫಂಗಸ್ ಮೈಗೆಲ್ಲ ಎಲ್ಲ ಹಬ್ಬಿಡುತ್ತೋ ಅನ್ನೋ ಆತಂಕ ಕೂಡ ಅವ್ರ ಅಭಿಮಾನಿಗಳಿಗೆ. ಬಟ್ ಎನಿವೆ, ಅದಕ್ಕೆ ಹಾಸ್ಪಿಟಲಲ್ಲೇ ಒಂದು ವೈದ್ಯಕೀಯ ಚಿಕಿತ್ಸೆ ಅಂತ ಹೇಳಿ ಕೊಡ್ಲಿಕ್ಕೆ ಅಥವಾ ಪಡ್ಕೊಳ್ಳಿಕ್ಕೆ ಸೌಲಭ್ಯ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ಳೋದು ಬೆಟರ್ ದರ್ಶನ್ ಅವರು ಅನ್ಸುತ್ತೆ. ಶ್ರೀಲಕ್ಷ್ಮಿ. ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಸ್ಮಿತಾ. ಬಿಸಿಲನ್ನೇ ನೋಡಿಲ್ಲ, ಹಾಗಾಗಿ ಕೈಯಲ್ಲಿ ಫಂಗಸ್ ಆಗಿದೆ, ಅದೆಲ್ಲ ಹರಡು ಬಿಡುತ್ತೆ, ಬಟ್ಟೆಗಳು ಗಬ್ಬೆದ್ದು ನಾರ್ತಾ ಇದೆ. ಒಂದೇ ಒಂದು ಕ್ಷಣನೂ ಸಾಧ್ಯವೇ ಇಲ್ಲ ಜೈಲಲ್ಲಿ ಇರೋದಕ್ಕೆ. ಸ್ವಾಮಿ, ಇರೋಕೆ ಆಗ್ತಿಲ್ಲ, ಪ್ಲೀಸ್ ವಿಷ ಕೊಡಿ ಸ್ವಾಮಿ ಅಂತ ದರ್ಶನ್ ಬೇಡಿದ್ದಾರಂತೆ. ಫಂಗಸ್ ಆಗ್ಬಿಟ್ಟಿದೆ ಕೈಯಲ್ಲೆಲ್ಲ, ಬಿಸಿಲೇ ನೋಡಿಲ್ಲ, ಇನ್ನು ಬಟ್ಟೆಗಳೆಲ್ಲ ಗಬ್ಬೆದ್ದು ನಾರ್ತಾ ಇದೆ ಅಂತ. ಇರೋದ್ 2 ಜೊತೆ ಬಟ್ಟೆ, ಅದನ್ನು ಇವರೇ ತೊಳ್ಕೋಬೇಕು. ಅದನ್ನ ಯಾಕೆ ತೊಳ್ಕೊಂಡಿಲ್ವಾ ದರ್ಶನ್ ಅವರು ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಕ್ಷಣನೂ ಜೈಲಲ್ಲಿ ಇರೋಕೆ ಸಾಧ್ಯ ಆಗ್ತಿಲ್ಲ ಅಂತ. ನಿಜ ಸ್ವಾಮಿ, ಆರೋಪ ಬಂದಾಗ ಇಂಥದೇ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಹೇಳೋದು ಕಾನೂನನ್ನ ಕೈಗೆ ತಗೊಳ್ಬಾರ್ದು ಅಂತ. ಕಾನೂನು ಇರೋದೇ ಅಷ್ಟು ಸ್ಟ್ರಿಕ್ಟ್ ಆಗಿದೆ. ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ. ಒಂದು ಕ್ಷಣನೂ ಜೈಲಲ್ಲಿ ಇರೋಕೆ ಆಗ್ತಾ ಇಲ್ಲ ಸ್ವಾಮಿ ಅಂತ ದರ್ಶನ್ ನ್ಯಾಯಾಧೀಶರೆದುರು ಬೇಡಿದ್ದಾರಂತೆ. ರೈಟ್, ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಹಾಗೂ ನಮ್ಮ ಪ್ರತಿನಿಧಿ ಮಾದೇಶ್ ಇಬ್ರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ ಮಿ ಗೋ ಟು ಮಾದೇಶ್. ಮುಂದೆ ಈಗ ಪ್ರೊಸೀಡಿಂಗ್ಸ್ ಹೇಗೆ ಹೋಗಬಹುದು? ಇವತ್ತು ಯಾವ ರೀತಿಯಲ್ಲಿ ಇತ್ತು ಕೋರ್ಟ್ ಪ್ರೊಸೀಡಿಂಗ್ಸ್? ಇನ್ನು ನೆಕ್ಸ್ಟ್ 3 ಗಂಟೆಗೆ ಏನೆಲ್ಲ ಆಗಬಹುದು? ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ಚಾನ್ಸಸ್ ಇದೆಯಾ? ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಇವತ್ತು ಎಂದಿನಂತೆ ಪ್ರತಿ ತಿಂಗಳು ಕೂಡ ಈ ಒಂದು ಕೊಲೆ ಪ್ರಕರಣದ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿರುತ್ತೆ. ಹೀಗಾಗಿ ಎಲ್ಲಾ ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿ 5 ಆರೋಪಿಗಳ ಬೇಲ್ ಕ್ಯಾನ್ಸಲ್ ಆಗಿತ್ತಲ್ಲ, ಅವರೆಲ್ಲರೂ ಕೂಡ ಈಗ ಜೈಲಿನಲ್ಲಿರ್ತಾರೆ. ಹೀಗಾಗಿ ಅವರೆಲ್ಲರೂ ಕೂಡ ಜೈಲಿನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಾಗುವಂತ ಕೆಲಸ ಮಾಡಿದ್ರು. ದರ್ಶನ್ ಮತ್ತೆ ಪವಿತ್ರ ಗೌಡ ಕೂಡ ಹಾಜರಾಗಿದ್ರು. ದರ್ಶನ್ ಇವತ್ತು ಒಳಗಡೆ ಒಂದಷ್ಟು ಭಕ್ತಿಯನ್ನು ಕೂಡ, ಅಂದ್ರೆ ದೈವ ಭಕ್ತಿಯನ್ನು ಕೂಡ ಪ್ರದರ್ಶನ ಮಾಡಿದ್ರು. ಅಂದ್ರೆ ಅಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗಿ ಅಥವಾ ಯಾರು ಬಂದವರಿಗೆ ಹಣೆ ಮೇಲೆ ಒಂದು ಕುಂಕುಮವನ್ನು ಕೂಡ ಹಚ್ಚಿದ್ರು. ನೋಡ್ತಿದ್ದಂಗೆ ಅವರು ಮಂಕು ಆಗಿದ್ರು. ಅಂದ್ರೆ ಆ ಜೈಲಿನಲ್ಲಿ ಈಗಿರುವಂತ ಒಂದು ರಿಯಲ್ ಜೈಲಿನ ದರ್ಶನ್ಗೆ ಆದಂತಿದೆ. ಯಾಕಂದ್ರೆ ಕಳೆದ ಬಾರಿ ಒಂದಷ್ಟು ಪ್ರಭಾವವನ್ನ ಬೀರಿ ಇವರು ಐಷಾರಾಮಿ ಜೀವನ, ಅಂದ್ರೆ ಒಳಗಡೆ ಒಂದಷ್ಟು ವಿಶೇಷ ಸೌಲಭ್ಯಗಳನ್ನ, 5 ಸ್ಟಾರ್ ಟ್ರೀಟ್ಮೆಂಟ್ ಗಳನ್ನ ದರ್ಶನ್ ಪಡೆದಿದ್ರು. ಆದ್ರೆ ಈ ಬಾರಿ ದರ್ಶನ್ಗೆ ಒಳಗಡೆ ನಿಜವಾದ ಜೈಲ್ ಏನು ಅನ್ನೋಂಥದ್ದು ಗೊತ್ತಾಗಿದೆ ಅನ್ನೋಂಥದ್ದು ಅವ್ರನ್ನ ನೋಡಿದ್ರೆ ಗೊತ್ತಾಗ್ತಿತ್ತು. ಜೊತೆಗೆ ದರ್ಶನ್ ತನ್ನ ಹಾಜರಾತಿಯನ್ನ ಕೊಟ್ಟ ಬಳಿಕ, ಅಂದ್ರೆ ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಎಲ್ಲಾ ಆರೋಪಗಳಿಗೆ ಸಂಬಂಧಪಟ್ಟಂತೆ ಹಾಜರಾತಿಯನ್ನ ಪಡೆದ ಮೇಲೆ ಎಲ್ಲರೂ ಕೂಡ ಆಲ್ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ. ನ್ಯಾಯಿಕ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಕೂಡ ಒಂದೇನೆ ಅನ್ನೋದು ಈಗ ಅಟ್ಲೀಸ್ಟ್ ದರ್ಶನ್ಗೆ ಅನುಭವಕ್ಕೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಏನೆಲ್ಲ ಆಗ್ಬಹುದು ಈ ಕೇಸಲ್ಲಿ ಮುಂದೆ? ಸ್ಮಿತಾ, ಏನೆಲ್ಲ ಅಪ್ಡೇಟ್ ಇದೆ? ನಿಜ, ನೀವಾಗ್ಲೇ ಹೇಳ್ತಾ ಇದ್ದಾಗೆ ನೋಡಿ, ಹಿಂದೆ ಕೂಡ ಇದೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರಬೇಕಾದ್ರೆ ಬಹುಶಃ ಈ ಸ್ವಿಗ್ಗಿ ಝೊಮ್ಯಾಟೊ ಮೂಲಕ ಅಥವಾ ಆ ತರದ ಆನ್ಲೈನ್ ಡೆಲಿವರಿ ಆಪ್ ಮೂಲಕ ಬಿರಿಯಾನಿನೋ ಮತ್ತೊಂದು ಮಗದೊಂದು ಆರ್ಡರ್ ಮಾಡ್ಕೊಂಡು ಅಭ್ಯಾಸ ಆಗ್ಬಿಟ್ಟಿತ್ತೇನೋ ಗೊತ್ತಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಅಷ್ಟೇ ಖಡಕ್ ಆಗಿ ಇದನ್ನು ಅಬ್ಸರ್ವ್ ಮಾಡಿ ನೋ ರಾಯಲ್ ಟ್ರೀಟ್ಮೆಂಟ್ ಅಂತ ಹೇಳಿ ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. ಹಾಗಾಗಿ ಈ ಬಾರಿ ಏನ್ ಪರಪ್ಪನ ಅಗ್ರಹಾರಕ್ಕೆ ವಾಪಸ್ ಹೋಗಿದ್ದಾರೆ ದರ್ಶನ್, ಆಕ್ಚುಯಲ್ ಜೈಲ್ ಹೆಂಗಿರುತ್ತೆ ಅನ್ನೋದು ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಹೀಗಾಗಿ ಜಡ್ಜ್ಗೆ ವಿಷ ಆರ್ಡರ್ ಮಾಡಿ ಅಂದಿದ್ದಕ್ಕೆ ಜಡ್ಜ್ ಕೂಡ ಅಷ್ಟೇ ಕೂಲ್ ಅಂಡ್ ಕಾಮ್ ಆಗಿ ಆರ್ಡರ್ ಮಾಡಕ್ಕಾಗಲ್ಲ
ಅಂತ ಹೇಳಿದ್ದಾರೆ. ಬಹುಶಃ ಅದರ ಅರ್ಥ ಜೈಲ್ ಒಳಗಿರೋವರೆಗೂ ಆರ್ಡರ್ ಮಾಡಕ್ಕಾಗಲ್ಲ, ಆಚೆ ಬಂದ್ಮೇಲೆ ನಿನ್ನಿಷ್ಟ ವಿಷಾನೋ ಮತ್ತೊಂದು ಮಗದೊಂದು ನೀನು ಆರ್ಡರ್ ಮಾಡ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ ಇತ್ತೇನೋ ಗೊತ್ತಿಲ್ಲ. ಬಹುಶಃ ಕೋರ್ಟ್ ಅಬ್ಸರ್ವ್ ಮಾಡಿದವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ. ಇನ್ನು ದಿಂಬು ಸಿಗುತ್ತಾ ಅಥವಾ ಎಕ್ಸ್ಟ್ರಾ ಹೊದಿಕೆ ಸಿಗುತ್ತಾ, ಹಾಗೇನೆ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕಾಗತ್ತಾ ಇತ್ಯಾದಿಗಳು, ಇದಕ್ಕೆ ಕೋರ್ಟ್ನ ಆದೇಶ ಬರ್ಲಿಕ್ಕೆ ಇನ್ನೊಂದಷ್ಟು ದಿನ ಕಾಯಲೇಬೇಕು. ಕೈಗೆ ಫಂಗಸ್ ಆಗಿದೆಯಂತೆ, ಕೋರ್ಟ್ ಮತ್ತೆ ವಿಚಾರಣೆಯನ್ನ ಮುಂದೂಡಿರೋದ್ರಿಂದ ಹೆಚ್ಚಿಗೆ ಸಮಯ ತಗೊಂಡ್ರೆ ಕೋರ್ಟ್ ಆ ಕೈಗಿರೋ ಫಂಗಸ್ ಮೈಗೆಲ್ಲ ಎಲ್ಲ ಹಬ್ಬಿಡುತ್ತೋ ಅನ್ನೋ ಆತಂಕ ಕೂಡ ಅವ್ರ ಅಭಿಮಾನಿಗಳಿಗೆ. ಬಟ್ ಎನಿವೇ ಅದಕ್ಕೆ ಹಾಸ್ಪಿಟಲ್ ಒಂದು ವೈದ್ಯಕೀಯ ಚಿಕಿತ್ಸೆ ಅಂತ ಹೇಳಿ ಕೊಡ್ಲಿಕ್ಕೆ ಅಥವಾ ಪಡ್ಕೊಳ್ಳಿಕ್ಕೆ ಸೌಲಭ್ಯ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ಳೋದು ಬೆಟರ್ ದರ್ಶನ್ ಅವರು ಅನ್ಸುತ್ತೆ. ಶ್ರೀಲಕ್ಷ್ಮಿ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಸ್ಮಿತಾ. ಬಿಸಿಲನ್ನೇ ನೋಡಿಲ್ಲ, ಹಾಗಾಗಿ ಕೈಯಲ್ಲಿ ಫಂಗಸ್ ಆಗಿದೆ, ಅದೆಲ್ಲ ಹರಡು ಬಿಡತ್ತೆ, ಬಟ್ಟೆಗಳು ಗಬ್ಬೆದ್ದು ನಾರ್ತಾ ಇದೆ. ಒಂದೇ ಒಂದು ಕ್ಷಣನೂ ಸಾಧ್ಯವೇ ಇಲ್ಲ ಜೈಲಲ್ಲಿ ಇರೋದಕ್ಕೆ, ಸ್ವಾಮಿ ಇರೋಕೆ ಆಗ್ತಿಲ್ಲ, ಪ್ಲೀಸ್ ವಿಷ ಕೊಡಿ ಸ್ವಾಮಿ ಅಂತ ದರ್ಶನ್ ಬೇಡಿದ್ದಾರಂತೆ. ಫಂಗಸ್ ಆಗ್ಬಿಟ್ಟಿದೆ ಕೈಯಲ್ಲೆಲ್ಲ, ಬಿಸಿಲೇ ನೋಡಿಲ್ಲ, ಇನ್ನು ಬಟ್ಟೆಗಳೆಲ್ಲ ಗಬ್ಬೆದ್ದು ನಾರ್ತಾ ಇದೆ ಅಂತ. ಇರೋದ್ 2 ಜೊತೆ ಬಟ್ಟೆ, ಅದನ್ನು ಇವರೇ ತೊಳ್ಕೋಬೇಕು. ಅದನ್ನ ಯಾಕೆ ತೊಳ್ಕೊಂಡಿಲ್ವಾ ದರ್ಶನ್ ಅವರು ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಕ್ಷಣನೂ ಜೈಲಲ್ಲಿ ಇರೋಕೆ ಸಾಧ್ಯ ಆಗ್ತಿಲ್ಲ ಅಂತ. ನಿಜ ಸ್ವಾಮಿ, ಆರೋಪ ಬಂದಾಗ ಇಂಥದೇ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಹೇಳೋದು ಕಾನೂನನ್ನ ಕೈಗೆ ತಗೊಳ್ಬಾರ್ದು ಅಂತ. ಕಾನೂನು ಇರೋದೇ ಅಷ್ಟು ಸ್ಟ್ರಿಕ್ಟ್ ಆಗಿದೆ. ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ. ಒಂದು ಕ್ಷಣನೂ ಜೈಲಲ್ಲಿ ಇರೋಕ್ ಆಗ್ತಾ ಇಲ್ಲ ಸ್ವಾಮಿ ಅಂತ ದರ್ಶನ್ ನ್ಯಾಯಾಧೀಶರೆದುರು ಬೇಡಿದ್ದಾರಂತೆ. ರೈಟ್, ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಹಾಗೂ ನಮ್ಮ ಪ್ರತಿನಿಧಿ ಮಾದೇಶ್ ಇಬ್ರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ ಮಿ ಗೋ ಟು ಮಾದೇಶ್. ಮುಂದೆ ಈಗ ಪ್ರೊಸೀಡಿಂಗ್ಸ್ ಹೇಗೆ ಹೋಗಬಹುದು? ಇವತ್ತು ಯಾವ ರೀತಿಯಲ್ಲಿ ಇತ್ತು ಕೋರ್ಟ್ ಪ್ರೊಸೀಡಿಂಗ್ಸ್? ಇನ್ನು ನೆಕ್ಸ್ಟ್ 3 ಗಂಟೆಗೆ ಏನೆಲ್ಲ ಆಗಬಹುದು? ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ಚಾನ್ಸಸ್ ಇದೆಯಾ? ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಇವತ್ತು ಎಂದಿನಂತೆ ಪ್ರತಿ ತಿಂಗಳು ಕೂಡ ಈ ಒಂದು ಕೊಲೆ ಪ್ರಕರಣದ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿರುತ್ತೆ. ಹೀಗಾಗಿ ಎಲ್ಲಾ ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿ 5 ಆರೋಪಿಗಳ ಯಾವ ಆರೋಪಿಗಳ ಬೇಲ್ ಕ್ಯಾನ್ಸಲ್ ಆಗಿತ್ತಲ್ಲ, ಅವರೆಲ್ಲರೂ ಕೂಡ ಈಗ ಜೈಲಿನಲ್ಲಿರ್ತಾರೆ. ಹೀಗಾಗಿ ಅವರೆಲ್ಲರೂ ಕೂಡ ಜೈಲಿನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಾಗುವಂತ ಕೆಲಸ ಮಾಡಿದ್ರು. ದರ್ಶನ್ ಮತ್ತೆ ಪವಿತ್ರ ಗೌಡ ಕೂಡ ಹಾಜರಾಗಿದ್ರು. ದರ್ಶನ್ ಇವತ್ತು ಒಳಗಡೆ ಒಂದಷ್ಟು ಭಕ್ತಿಯನ್ನು ಕೂಡ, ಅಂದ್ರೆ ದೈವ ಭಕ್ತಿಯನ್ನು ಕೂಡ ಪ್ರದರ್ಶನ ಮಾಡಿದ್ರು. ಅಂದ್ರೆ ಅಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗಿ ಅಥವಾ ಯಾರೋ ಬಂದವರಿಗೆ ಹಣೆ ಮೇಲೆ ಒಂದು ಕುಂಕುಮವನ್ನು ಕೂಡ ಹಚ್ಚಿದ್ರು. ನೋಡ್ತಿದ್ದಂಗೆ ಅವರು ಮಂಕು ಆಗಿದ್ರು. ಅಂದ್ರೆ ಆ ಜೈಲಿನಲ್ಲಿ ಈಗಿರುವಂತ ಒಂದು ರಿಯಲ್ ಜೈಲಿನ ದರ್ಶನ್ಗೆ ಆದಂತಿದೆ. ಯಾಕಂದ್ರೆ ಕಳೆದ ಬಾರಿ ಒಂದಷ್ಟು ಪ್ರಭಾವವನ್ನ ಬೀರಿ ಇವರು ಐಷಾರಾಮಿ ಜೀವನ, ಅಂದ್ರೆ ಒಳಗಡೆ ಒಂದಷ್ಟು ವಿಶೇಷ ಸೌಲಭ್ಯಗಳನ್ನ 5 ಸ್ಟಾರ್ ಟ್ರೀಟ್ಮೆಂಟ್ ಗಳನ್ನ ದರ್ಶನ್ ಪಡೆದಿದ್ದು. ಆದ್ರೆ ಈ ಬಾರಿ ದರ್ಶನ್ಗೆ ಒಳಗಡೆ ನಿಜವಾದ ಜೈಲು ಏನು ಅನ್ನೋಂಥದ್ದು ಗೊತ್ತಾಗಿದೆ ಅನ್ನೋಂಥದ್ದು ಅವ್ರನ್ನ ನೋಡಿದ್ರೆ ಗೊತ್ತಾಗ್ತಿತ್ತು. ಜೊತೆಗೆ ದರ್ಶನ್ ತನ್ನ ಹಾಜರಾತಿಯನ್ನ ಕೊಟ್ಟ ಬಳಿಕ, ಅಂದ್ರೆ ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಎಲ್ಲಾ ಆರೋಪಗಳಿಗೆ ಸಂಬಂಧಪಟ್ಟಂತೆ ಹಾಜರಾತಿಯನ್ನ ಪಡಿತಾರೆ. ಪಡೆದ ಮೇಲೆ ಎಲ್ಲರೂ ಕೂಡ ಆಲ್ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ. ನ್ಯಾಯಿಕ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಕೂಡ ಒಂದೇನೆ ಅನ್ನೋದು ಈಗ ಅಟ್ಲೀಸ್ಟ್ ದರ್ಶನ್ಗೆ ಅನುಭವಕ್ಕೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಏನೆಲ್ಲ ಆಗ್ಬಹುದು ಈ ಕೇಸಲ್ಲಿ ಮುಂದೆ? ಸ್ಮಿತಾ, ಏನೆಲ್ಲ ಅಪ್ಡೇಟ್ ಇದೆ? ಈಗ ನೀವಾಗ್ಲೇ ಹೇಳ್ತಾ ಇದ್ದಾಗೆ ನೋಡಿ, ಹಿಂದೆ ಕೂಡ ಇದೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರಬೇಕಾದ್ರೆ ಬಹುಶಃ ಈ ಸ್ವಿಗ್ಗಿ ಝೊಮ್ಯಾಟೊ ಮೂಲಕ ಅಥವಾ ಆ ತರದ ಆನ್ಲೈನ್ ಡೆಲಿವರಿ ಆಪ್ ಮೂಲಕ ಬಿರಿಯಾನಿನೋ ಮತ್ತೊಂದು ಮಗದೊಂದು ಆರ್ಡರ್ ಮಾಡ್ಕೊಂಡು ಅಭ್ಯಾಸ ಆಗ್ಬಿಟ್ಟಿತ್ತೇನೋ ಗೊತ್ತಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಅಷ್ಟೇ ಖಡಕ್ ಆಗಿ ಇದನ್ನು ಅಬ್ಸರ್ವ್ ಮಾಡಿ ನೋ ರಾಯಲ್ ಟ್ರೀಟ್ಮೆಂಟ್ ಅಂತ ಹೇಳಿ ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. ಹಾಗಾಗಿ ಈ ಬಾರಿ ಏನ್ ಪರಪ್ಪನ ಅಗ್ರಹಾರಕ್ಕೆ ವಾಪಸ್ ಹೋಗಿದ್ದಾರೆ ದರ್ಶನ್, ಆಕ್ಚುಯಲ್ ಜೈಲ್ ಹೆಂಗಿರುತ್ತೆ ಅನ್ನೋದು ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಹೀಗಾಗಿ ಜಡ್ಜ್ಗೆ ವಿಷ ಆರ್ಡರ್ ಮಾಡಿ ಅಂದಿದ್ದಕ್ಕೆ ಜಡ್ಜ್ ಕೂಡ ಅಷ್ಟೇ ಕೂಲ್ ಅಂಡ್ ಕಾಮ್ ಆಗಿ ಆರ್ಡರ್ ಮಾಡಕ್ ಆಗಲ್ಲ ಅಂತ ಹೇಳಿದ್ದಾರೆ. ಬಹುಶಃ ಅದರ ಅರ್ಥ ಜೈಲ್ ಒಳಗಿರೋವರೆಗೂ ಆರ್ಡರ್ ಮಾಡಕ್ಕಾಗಲ್ಲ, ಆಚೆ ಬಂದ್ಮೇಲೆ ನಿನ್ನಿಷ್ಟ ವಿಷಾನೋ ಮತ್ತೊಂದು ಮಗದೊಂದು ನೀನು ಆರ್ಡರ್ ಮಾಡ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ ಇತ್ತೇನೋ ಗೊತ್ತಿಲ್ಲ. ಬಹುಶಃ ಕೋರ್ಟ್ ಅಬ್ಸರ್ವ್ ಮಾಡಿದವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ. ಇನ್ನು ದಿಂಬು ಸಿಗುತ್ತಾ ಅಥವಾ ಎಕ್ಸ್ಟ್ರಾ ಹೊದಿಕೆ ಸಿಗುತ್ತಾ, ಹಾಗೇನೆ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕಾಗತ್ತಾ ಇತ್ಯಾದಿಗಳು, ಇದಕ್ಕೆ ಕೋರ್ಟ್ನ ಆದೇಶ ಬರ್ಲಿಕ್ಕೆ ಇನ್ನೊಂದಷ್ಟು ದಿನ ಕಾಯಲೇಬೇಕು. ಕೈಗೆ ಫಂಗಸ್ ಆಗಿದೆಯಂತೆ, ಕೋರ್ಟ್ ಮತ್ತೆ ವಿಚಾರಣೆಯನ್ನ ಮುಂದೂಡಿರೋದ್ರಿಂದ ಹೆಚ್ಚಿಗೆ ಸಮಯ ತಗೊಂಡ್ರೆ ಕೋರ್ಟ್ ಆ ಕೈಗಿರೋ ಫಂಗಸ್ ಮೈಗೆಲ್ಲ ಎಲ್ಲ ಹಬ್ಬಿಡುತ್ತೋ ಅನ್ನೋ ಆತಂಕ ಕೂಡ ಅವ್ರ ಅಭಿಮಾನಿಗಳಿಗೆ. ಬಟ್ ಎನಿವೇ ಅದಕ್ಕೆ ಹಾಸ್ಪಿಟಲ್ ಒಂದು ವೈದ್ಯಕೀಯ ಚಿಕಿತ್ಸೆ ಅಂತ ಹೇಳಿ ಕೊಡ್ಲಿಕ್ಕೆ ಅಥವಾ ಪಡ್ಕೊಳ್ಳಿಕ್ಕೆ ಸೌಲಭ್ಯ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ಳೋದು ಬೆಟರ್ ದರ್ಶನ್ ಅವರು ಅನ್ಸುತ್ತೆ. ಶ್ರೀಲಕ್ಷ್ಮಿ. ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಸ್ಮಿತಾ. ಬಿಸಿಲನ್ನೇ ನೋಡಿಲ್ಲ, ಹಾಗಾಗಿ ಕೈಯಲ್ಲಿ ಫಂಗಸ್ ಆಗಿದೆ, ಅದೆಲ್ಲ ಹರಡು ಬಿಡತ್ತೆ, ಬಟ್ಟೆಗಳು ಗಬ್ಬೆದ್ದು ನಾರ್ತಾ ಇದೆ. ಒಂದೇ ಒಂದು ಕ್ಷಣನೂ ಸಾಧ್ಯವೇ ಇಲ್ಲ ಜೈಲಲ್ಲಿ ಇರೋದಕ್ಕೆ, ಸ್ವಾಮಿ ಇರೋಕೆ ಆಗ್ತಿಲ್ಲ, ಪ್ಲೀಸ್ ವಿಷ ಕೊಡಿ ಸ್ವಾಮಿ ಅಂತ ದರ್ಶನ್ ಬೇಡಿದ್ದಾರಂತೆ. ಫಂಗಸ್ ಆಗ್ಬಿಟ್ಟಿದೆ ಕೈಯಲ್ಲೆಲ್ಲ,
ಬಿಸಿಲೇ ನೋಡಿಲ್ಲ, ಇನ್ನು ಬಟ್ಟೆಗಳೆಲ್ಲ ಗಬ್ಬೆದ್ದು ನಾರ್ತಾ ಇದೆ ಅಂತ. ಇರೋದ್ 2 ಜೊತೆ ಬಟ್ಟೆ, ಅದನ್ನು ಇವರೇ ತೊಳ್ಕೋಬೇಕು. ಅದನ್ನ ಯಾಕೆ ತೊಳ್ಕೊಂಡಿಲ್ವಾ ದರ್ಶನ್ ಅವರು ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಕ್ಷಣನೂ ಜೈಲಲ್ಲಿ ಇರೋಕೆ ಸಾಧ್ಯ ಆಗ್ತಿಲ್ಲ ಅಂತ. ನಿಜ ಸ್ವಾಮಿ, ಆರೋಪ ಬಂದಾಗ ಇಂಥದೇ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಹೇಳೋದು ಕಾನೂನನ್ನ ಕೈಗೆ ತಗೊಳ್ಬಾರ್ದು ಅಂತ. ಕಾನೂನು ಇರೋದೇ ಅಷ್ಟು ಸ್ಟ್ರಿಕ್ಟ್ ಆಗಿದೆ. ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ. ಒಂದು ಕ್ಷಣನೂ ಜೈಲಲ್ಲಿ ಇರೋಕ್ ಆಗ್ತಾ ಇಲ್ಲ ಸ್ವಾಮಿ ಅಂತ ದರ್ಶನ್ ನ್ಯಾಯಾಧೀಶರೆದುರು ಬೇಡಿದ್ದಾರಂತೆ. ರೈಟ್.